ಅಮ್ಮಮ್ಮಮ್ಮಮ್ಮ ಸಾಕು ಕಣಮ್ಮ, 6ನೇ ಚಪಾತಿ ಇದು. ಮಾದೇವ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ತಿಂಡಿ ತಿನ್ನೋದೆಲ್ಲ ಲೆಕ್ಕ ಹಾಕ್ಬಾರ್ದು ಅಂತ. ಈ ವಯಸ್ಸಲ್ಲಿ 6 ಚಪಾತಿ ಅಲ್ಲ 10 ಚಪಾತಿ ತಿನ್ಬೇಕು. ಸುಮ್ಮನೆ ತಿನ್ನು. ಅಯ್ಯೋ ಅಮ್ಮ, ನನ್ಗೀಗಾಗ್ಲೇ ಹೊಟ್ಟೆ ತುಂಬೋಗಿದೆಯಮ್ಮ, ಸಾಕು. ತಿನ್ನೋದಕ್ಕೆ ಅಳ್ತೀಯಲ್ಲೋ, ಚೆನ್ನಾಗಿ ತಿನ್ಬೇಕು ಈ ವಯಸ್ಸಲ್ಲಿ. ಹಾ, ಚೆನ್ನಾಗಿ ತಿಂದೆ ಹಿಂಗಾಗಿರೋದು ನಾನು. ನಿನ್ ಕಾಳಜಿನ ಸ್ವಲ್ಪ ನೋಡ್ಕೊಂಡು ತೋರ್ಸಮ್ಮ. ಏಯ್ ಪುಟಿ, ತಗೋ ನೀರು ಕುಡಿ. ಪಂಚಮಿ, ನಿನಗೆ ಊಟ ಮಾಡ್ಬೇಕಾದ್ರೆ ಯಾವಾಗ್ಲೂ ಅವಸರ. ನಿಧಾನಕ್ಕೆ ತಿನ್ನಕ್ಕೆ ನಿನಗೆ ತಿನ್ನು. ಸ್ವಲ್ಪ ನಿಧಾನಕ್ಕೆ ಊಟ ಮಾಡ್ಬಿಟ್ಟಿ. ಏ ರಾಮ್, ನಿತ್ಕೋ. ರಾಮ್, ತಿಂಡಿ ತಿಂದ ಎಲ್ಲಿಗೋ ಹೋಗ್ತಿದ್ಯಾ? ದೊಡ್ಡಮ್ಮ, ಅದು ನಂಗೆ ಯಾಕೋ ಹಸುವಿಲ್ಲ. ಆಸ್ಪತ್ರೆಗೆ ಹೋದ್ಮೇಲೆ ಆಸ್ಪತ್ರೆ ಏನ್ ಮಾಡ್ತೀಯಾ? ಕ್ಯಾಂಟೀನಲ್ಲಿ ಹಾಳು ಮುಳು ತಿಂದು ಹೊಟ್ಟೆನ ಹಾಳು ಮಾಡ್ಕೋತೀಯಾ? ಬಾ ತಿಂಡಿ ತಿನ್ಬ. ದೊಡ್ಡಮ್ಮ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಏ, ತಿಂಡಿಗಿನ ಏನು ಅವಸರ? ಬಾ 2 ಚಪಾತಿ ತಿನ್. ದೊಡ್ಡಮ್ಮ, ಆಗಲ್ಲ. ಮಾತಾಡ್ಬೇಡ, ಸುಮ್ನೆ ಕೂತ್ಕೋ. ಬರ ಕುತ್ಕೋ. ಅಲ್ಲ ಕಣ, ನೀನ್ ತಿಂಡಿ ತಿಂದೆ ಅಮ್ಮನಿಂದ ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ? ತಿನ್ನು. ಸರಿಯಾಗಿ ಹೇಳ್ದೆ ಮಾದೇವ, ತಿನ್ನು. ದೊಡ್ಡಮ್ಮ, ಸಾಕು ಸಾಕು ಏ, ಸಾಕು. ಏನ ಸಾಕು? ವಯಸ್ಸಿನ ಹುಡುಗ, ನೀನು ಚೆನ್ನಾಗಿ ತಿನ್ಬೇಕು. ಅದನ್ ಬಿಟ್ಟು ಖಾಲಿ ಹೊಟ್ಟೆಲ್ ಓಡಾಡ್ತೀಯಾ? ಸುಮ್ನೆ ತಿನ್ನು. ರಾಮ್, ಏನ್ ಯೋಚನೆ ಮಾಡ್ತಿದ್ಯಾ ಕಂದ? ತಿಂಡಿ ತಿನ್ನು. ಅಲ್ಲ ಮಗ್ನೆ, ಊಟ ಆದ್ಮೇಲೆ ಈ ಮಾತ್ರೆ ತಗೊಳ್ಳಿ, ಊಟದ ಮುಂಚೆ ಈ ಮಾತ್ರೆ ತಗೊಳ್ಳಿ ಅಂತ ನೀನೇ ಹೇಳ್ತೀಯ. ನೀನೇ ಹೀಗ್ ಮಾಡಿದ್ರೆ ಹೇಗೋ? ತಿಂಡಿ ತಿನ್ನು, ನೆಮ್ಮದಿಯಿಂದ ತಿನ್ನು. ಹಲೋ ರಾಮ್, ಊರಿಗೆಲ್ಲ ನೀನ್ ಡಾಕ್ಟರ್ ಇರ್ಬೋದು, ಆದ್ರೆ ಈ ಮನೆಗೆ ಅಮ್ಮನೇ ಡಾಕ್ಟರ್. ಅವ್ರು ಹೇಳಿದ್ದೆ ನಡೆಯೋದು. ತಿನ್ನು. ಈಗ ಪ್ರೀತಿ ತೋರಿಸಿನೇ ನಿನ್ನ ಮಗನ ನಿನ್ನಿಂದ ಕಿತ್ಕೊಂಡ್ಬಿಟ್ಲು. ಅಕ್ಕ, ತಗೋ ಆಮ್ಲೆಟ್. ಬೇಡ ದೊಡ್ಡಮ್ಮ, ಬೇಡ ಸಾಕು, ನಂಗಿದೆ. ಬೇಡ, ತಗೋ. ಅಣ್ಣ ಬೇಡ ದೊಡ್ಡಮ್ಮ, ಬೇಡ ದೊಡ್ಡಮ್ಮ. ತಿನ್ನು. ಅಮ್ಮ, ನೀನು ಕುತ್ಕೊಮ್ಮ, ತಿನ್ನು. ನೀವೆಲ್ಲ ತಿಂಡಿ ತಿನ್ನಿ, ನಾನು ಆಮೇಲೆ ಮಾಡ್ತೇನೆ. ಹಾ, ನೀನ್ ಅದ್ ಯಾವಾಗ ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ತೀಯೋ ಏನೋ, ಯಾವಾಗ ಕೇಳಿದ್ರು ಇದೇ ಹೇಳ್ತೀಯ. ಯಾವಾಗ ಮಾಡ್ತೀನಿ ಅಂದ್ರೆ, ಮಹಾದೇವ, ನನ್ ಸೊಸೆ ಪ್ರೇಮ ಈ ಮನೆಗೆ ಬಂದು ಅವಳ ಕೈಯಾರ ಅಡಿಗೆ ಮಾಡಿ ನಮಗ್ ಬಡಿಸ್ತಾಳಲ್ಲ, ಆಗ ನಿಮ್ಮೆಲ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಸರಿನಾ? ನಮ್ ಪ್ರೇಮ ತುಂಬಾ ಸಂಸ್ಕಾರವಂತ ಹುಡುಗಿ, ಒಳ್ಳೆ ರೀತಿಲಿ ಬೆಳೆಸಿದ್ದಾರೆ. ಅಷ್ಟು ನಂಬಿಕೆ ಇರೋದ್ರಿಂದಾನೆ ಸತ್ಯನಾರಾಯಣ ಅಣ್ಣ ಅವಳು ಕೇಳ್ದೇನೆ ಈ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದು. ಪ್ರೇಮ ಅಪ್ಪನ ಮಾತು ಮೀರೋದೇ ಇಲ್ಲ. ಈ ಕಾಲದಲ್ಲಿ ಇಂಥ ಹುಡುಗಿ ಎಲ್ಲಿ ಸಿಗ್ತಾಳೆ? ನಾನಂತೂ ತುಂಬಾ ಪುಣ್ಯ ಮಾಡಿದೆ ಪ್ರೇಮ ಅಂತ ಸೊಸೆ ಪಡೆಯೋದಕ್ಕೆ. ಪ್ರೇಮ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೆಗೆ ಹೊಸ ಕಳೆನೆ ಬರುತ್ತೆ. ಅವಳಿ ಮನೆ ಸೊಸೆ ಆದ್ಮೇಲೆ ನಮ್ಮ ಮನೆ ಜವಾಬ್ದಾರಿ ಎಲ್ಲ ಪ್ರೇಮನ್ ಕೊಟ್ಟು ನಾನು ಆರಾಮಾಗಿ ಇದ್ಬಿಡ್ತೀನಿ. ಅವಳು ಬಂದ್ಮೇಲೆ ಅವಳೆ ಈ ಮನೆ ಮಹಾರಾಣಿ. ಅಲ್ವೇನು ಮಹಾದೇವ? ಅಕ್ಕ, ಈ ಮದ್ವೆ ನಡೆಯೋದಿಲ್ಲ ಅಕ್ಕ. ಕಲ್ಯಾಣಿಗೆ ಕೊನೆವರೆಗೂ ನೆಮ್ಮದಿ ಇರಲ್ಲ ಅಕ್ಕ. ಏನಾದ್ರೂ ಮಾಡ್ಲೇಬೇಕು ಕಣ. ಆ ಮಹಾದೇವನ್ನ ಯಾವ್ದಾದ್ರು ಗಲಾಟೆಲ್ ಸಿಕ್ಸಿ ಅವನ್ನ ಜೈಲಿಗೆ ಕಳಿಸಿದ್ರೇನೆ ನನಗ್ ನೆಮ್ಮದಿ. ದೊಡ್ಡಮ್ಮ,
ಪ್ರೇಮನೇ ಮನೆ ಸೊಸೆ ಆಗ್ತಾಳೆ ಅಂತ ಎಷ್ಟೋ ಕನ್ಸು ಕಟ್ಕೊಳ್ತಾ ಇದ್ದಾರೆ. ಆದ್ರೆ ಪ್ರೇಮ ಈ ಮದ್ವೆನೇ ಬೇಡ ಅಂತಿದ್ದಾಳೆ. ಆ ವಿಷಯ ದೊಡ್ಡಮ್ಮನ್ ಗೊತ್ತಾದ್ರೆ ದೊಡ್ಡಮ್ಮನ ಮನ್ಸು ಎಷ್ಟು ಅಂದ್ಕೊಳುತ್ತೋ ಏನೋ. ತಾತ, ನಿಧಾನ ಕುಸು ತಗೊಳ್ಳಿ. ನಿಧಾನ ಕುಸ್ರು ಬಿಡಿ. ತಾತ, ಭಯ ಪಡುವಂತದ್ದು ಏನೂ ಇಲ್ಲ, ಸಾಧಾರಣ ಜ್ವರ ಬಂದಿದೆ ಅಷ್ಟೇ. ನಾನು ಮಾತ್ರೆ ಕೊಡ್ತೀನಿ, 2 ದಿನ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸರಿನಾ? ಸರಿ ಅಪ್ಪ. ಅಜ್ಜಿ ತಗೊಳ್ಳಿ, ಇದು ಊಟಕ್ಕಿಂತ ಮುಂಚೆ ಮತ್ತಿದು ಊಟ ಆದ್ಮೇಲೆ. ಸರಿನಾ? ಇದು ಊಟಕ್ಕಿಂತ ಮುಂಚೆ, ಇದು ಊಟ ಆದ್ಮೇಲೆ. ಕರೆಕ್ಟ್ ಆಗಿದೆ. ತಗೊಳಪ್ಪ. ಅಯ್ಯೋ ಅಜ್ಜಿ, ಏನಿದೆಲ್ಲ ದುಡ್ಡೆಲ್ಲ ಕೊಡಕ್ ಬರ್ತಿದ್ದೀರಾ? ಪರವಾಗಿಲ್ಲಪ್ಪ, ಇಟ್ಕೋ. ಅಯ್ಯೋ ಇದೆಲ್ಲ ಏನು ಬೇಡ, ನೀವು ಸುಮ್ಮನೆ ಇರಿ 1 ನಿಮಿಷ. ತಗೊಳ್ಳಿ, ಇದನ್ನ ನೀವ್ ಇಟ್ಕೊಳ್ಳಿ. ತಾತುಂಗೆ ಒಳ್ಳೆ ಹಣ್ಣು ತರಕಾರಿ ತಗೊಂಡ್ ಬನ್ನಿ. ಏನಪ್ಪ ಇದು, ಇಲ್ಲಿವರೆಗೂ ಬಂದು ನೋಡಿದ್ದು ಅಲ್ದೇನೆ ಕಾಸು ಕೊಡಕ್ ಬರ್ತೀಯಲ್ಲಪ್ಪ. ಅಜ್ಜಿ, ನನ್ ತಾತ ಆಗಿದ್ದಿದ್ರೆ ನಾನ್ ಕೊಡ್ತಿರ್ಲಿಲ್ವಾ? ಹಂಗೆ ಇದನ್ನುವೆ ತಗೊಳ್ಳಿ, ನೀವ್ ಇಟ್ಕೊಳ್ಳಿ. ತಗೊಳ್ಳಿ. 100 ಕಾಲ ಸುಖವಾಗಿ ಬಾಳಪ್ಪ. ಒಬ್ಳು ಒಳ್ಳೆ ಹುಡುಗಿ ನಿನ್ ಹೆಂಡತಿಯಾಗಿ ಬರ್ಲಿ. ತಾತ, ಗಾಬರಿ ಆಗ್ಬೇಡಿ, ಬೇಗ ಹುಷಾರಾಗ್ತೀರಾ. ನಾನ್ ಬರ್ತೀನಿ ಅಜ್ಜಿ, ನಾನ್ ಬರ್ತೀನಿ. ರಾಮ್, ಯಾಕೋ ಫೋನ್ ಎತ್ತುತ್ತಿಲ್ಲ? ಎಷ್ಟೊತ್ತಿ ಫೋನ್ ಮಾಡಿದೀನಿ ಗೊತ್ತಾ ನಿಂಗೆ? ಹೂ ಮುಡ್ಸೋ ಶಾಸ್ತ್ರ ಆದಾಗಿಂದ ಒಳ್ಳೆ ಮುಳ್ಳಿನ ಮೇಲೆ ಕೂತಾಗ್ತಿದೆ. ಇಲ್ಲ ಪ್ರೇಮ, ಅದು ಅದು ಪೇಷಂಟ್ ಜಾಸ್ತಿ ಇದ್ರು, ಅದಕ್ಕೆ. ಅದ್ಬಿಡು, ಹೇಗಾದ್ರೂ ಮಾಡಿ ಮದ್ವೆ ನಿಲ್ಸೋ ಉಪಾಯ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಏನಾದ್ರೂ ಯೋಚನೆ ಮಾಡಿದ್ಯಾ? ಮನೆಯವ್ರ ಹತ್ರ ಏನಾದ್ರು ಮಾತಾಡಿದ್ಯಾ? ಹಾ ಪ್ರೇಮ, ಮಾತಾಡ್ತೀನಿ. ಅದು ಇಂಥ ವಿಷಯಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಲ್ಲ, ಅದಕ್ಕೆ ನನ್ ಕೆಲ್ಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್. ನಿಂತ್ಕೋ ರಾಮ್. ಯಾಕೆ ಒಂಥರ ಇದೆಯಾ? ನಿಜವಾಗ್ಲೂ ಪರಿಹಾರ ಹುಡುಕಿದ್ಯಾ ತಾನೆ? ಪ್ರೇಮ, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ತಾನೆ? ನಾನು ಹಿಂಗೆ ಏನೇ ಹೇಳಿದ್ರು ಅದು ಹಿಂಗೆ ಒಳ್ಳೇದಕ್ಕೆ ಇದೆ ಅಲ್ವಾ? ಇದೆ. ಆದ್ರೆ ಈ ಮಾತು ಯಾಕೆ ಇವಾಗ ಕೇಳ್ತಿದ್ಯಾ? ನಾನ್ ಕೇಳಿದ್ದೇನು, ನೀನ್ ಹೇಳ್ತಿರೋದೇನು? ದಾರಿ ಹುಡುಕುತ್ಯಾ ಅಂತ ಕೇಳ್ದೆ. ಇದೆ ಪ್ರೇಮ, ಒಳ್ಳೆ ದಾರಿನೇ ಇದೆ. ಆ ದಾರಿ ಹಿಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಅದಕ್ಕೆ ನೀನ್ ಮನ್ಸು ಮಾಡ್ಬೇಕು. ಆ ದಾರಿಯಿಂದ ನನ್ ಪ್ರೀತಿನೂ ಉಳಿಯುತ್ತಾ? ಪ್ರೇಮ ಪ್ಲೀಸ್ ನನ್ನ ಮಾತು ಕೇಳು. ನೀನ್ ಆಗದೆ ಇರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯ. ನಾನು ಅವತ್ತೇ ನಿನಗೆ ಹೇಳಿದ್ದೀನಿ, ನಾನು ಒಬ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಆಗ್ತೀನಿ ಅಂತ. ಪ್ರೇಮ, ನಾನು ಹಿಂಗೆ ಒಬ್ಬ ಫ್ರೆಂಡ್ ಆಗಿರೋದಕ್ಕೆ ಮಾತ್ರ ಸಾಧ್ಯ. ಪ್ಲೀಸ್ ಕಣೆ, ಈ ಫೀಲಿಂಗ್ಸ್ ಎಲ್ಲ ಬಿಟ್ಟಾಕು. ಫಿಕ್ಸ್ ಆಗಿರೋ ಹಾಗೆ ಮಹಾದೇವನ್ ಜೊತೆ ಮದ್ವೆ ಆಗು. ಅವ್ನು ನಿಜವಾಗ್ಲೂ ನಿನ್ನ ಚೆನ್ನಾಗಿ ನೋಡ್ಕೊಂತಾನೆ.
ಇದೇನಾ ನೀನ್ ಹುಡುಕಿರೋ ದಾರಿ? ನೆನ್ನೆ ನಿನ್ನ ತಡೆದಿತ್ತು ಇದಕ್ಕೇನಾ? ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ ನನ್ನ ಮಾತಲ್ಲಿ ಕಟ್ಟಾಕಿದ್ದು? ನನಗ್ ಬೇರೆ ದಾರಿ ಏನಿತ್ತು ಪ್ರೇಮ? ನಮ್ ದೊಡ್ಡಮ್ಮಗ್ ಹುಷಾರಿಲ್ಲ. ನಿನಗ್ ಗೊತ್ತಿಲ್ಲ ಈ ಮದ್ವೆ ಬಗ್ಗೆ ಅವ್ರು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ಅಂತ. ನಿನ್ ಜೊತೆ ಮಹಾದೇವನ್ ಮದ್ವೆ ಫಿಕ್ಸ್ ಆದ್ಮೇಲೆ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಈ ಹಿಂದೆ ಅಣ್ಣನ್ ಮದ್ವೆ ಮುಗ್ತಿದ್ದಾಗ ಆಗಿದ್ ನೋವು ಅವಮಾನ ಎಲ್ಲನೂ ಮರ್ತಿದ್ದಾರೆ. ಪ್ರೇಮ ಮನೆಗ್ ಬಂದ್ಮೇಲೆ ಅವಳನ್ನ ಆಗ್ ನೋಡ್ಕೊಳ್ತೀನಿ, ಈಗ ನೋಡ್ಕೊಳ್ತೀನಿ, ಮನೆ ಯಜಮಾನಿ ಮಾಡ್ತೀನಿ ಅಂತ ನಿಮ್ಮಲ್ಲಿ ಬೆಡ್ದಷ್ಟು ಆಸೆ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲಾನು ಒಂದೇ ಕ್ಷಣಕ್ಕೆ ಹಾಳು ಮಾಡ್ಬೇಕಿತ್ತ ಪ್ರೇಮ ನಾನು? ಪ್ಲೀಸ್ ಪ್ರೇಮ, ಹಠ ಮಾಡಬೇಡ. ನೀನ್ ಹಠ ಮಾಡೋದ್ರಿಂದ 2 ಫ್ಯಾಮಿಲಿ ಸಂತೋಷನೂ ಹಾಳಾಗುತ್ತೆ. ಮಾಡ್ತೀನಿ, ನಾನು ಹಠ ಮಾಡ್ತೀನಿ. ನಾನು ಹಠ ಮಾಡದೆ ಹೋದ್ರೆ ಚಿಕ್ಕಂದಿಂದ ಜೀವದ ಬೊಂಬೆ ತರ ಕಾಪಾಡ್ಕೊಂಡ್ ಬಂದಿರೋ ನನ್ ಪ್ರೀತಿ ಸೋತೋಗುತ್ತೆ. ನೀನ್ ಚಿಕ್ಕದ್ನಲ್ಲಿ ನನಗ್ ತಾಳಿ ಕಟ್ಟಕ್ ಬಂದಾಗ್ಲೆ ನೀನ್ ನನ್ ಗಂಡ ಅಂತ ನಿರ್ಧಾರ ಮಾಡಾಯ್ತು. ಅವತ್ತಿಂದ ನೀನೇ ನನ್ ಗಂಡ ಅಂತ ಬದುಕ್ತಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಿನ್ನೆ ಮದುವೆ ಆಗ್ಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ಆ ಕನಸನ್ನ ಬಿಟ್ಕೊಡೋದಕ್ ನಾನ್ ತಯಾರಿಲ್ಲ. ಅದ್ ನನ್ನಿಂದ ಸಾಧ್ಯನೂ ಇಲ್ಲ. ಓ ಗಾಡ್, ಚಿಕ್ಕ ವಯಸ್ಸಲ್ಲಾಗಿರೋದ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ಯಾ? ಅದೊಂದು ಆಟ ಪ್ರೇಮ. ನೀವೆಲ್ಲರೂ ಜಾಣ್ರು, ಚೆನ್ನಾಗಿ ಓದಿ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಪಂಚ ನೋಡಿದೀರಾ. ಆದ್ರೆ ನಾನು ಹಾಗಲ್ಲ. ಈ ಪುಟ್ಟ ಹಳ್ಳಿನೇ ನನ್ ಜಗತ್ತು. ನಾನ್ ಕಟ್ಕೊಂಡಿರೋ ಕನ್ಸೆ ನನ್ ಪ್ರಪಂಚ. ಈ ಊರಿನಾಚೆ ಏನಿದೆಯೋ ನಂಗೆ ಗೊತ್ತಿಲ್ಲ. ನನ್ ಜಗತ್ತನ್ನು ಜಾಸ್ತಿ ನೋಡಿಲ್ಲ. ಮತ್ತೆ ಮತ್ತೆ ಕನ್ಸು ಅಂತ ಕಂಡಿರೋದೆ ನಿನ್ ಬಗ್ಗೆ ಮಾತ್ರ. ನಿನ್ನ ಮದ್ವೆ ಆಗ್ಬೇಕು ಅನ್ನೋ ಕನ್ಸು ಮಾತ್ರ. ಅದನ್ನ ನೆಚ್ಕೊಂಡು ಕನ್ವರಿಸ್ತಾ ಕನಸು ಕಾಣ್ತಾ ಎಷ್ಟು ವರ್ಷ ಬದುಕಿದ್ದೀನಿ. ಅದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಿನ್ನ ಮದುವೆ ಆಗೋದ್ಬಿಟ್ರೆ ಈ ಜೀವಕ್ಕೆ ಬೇರೆ ಕನ್ಸೇ ಇಲ್ಲ, ಕನ್ಸೇ ಇಲ್ಲ. ನೀನೇ ನನ್ ಕನ್ಸು ರಾಮ್, ನೀನೇ ನನ್ನ ಉಸಿರು. ಸ್ವಲ್ಪ ಟೈಮ್ ಕೊಡು, ನಾನೇನಾದ್ರೂ ಮಾಡ್ತೀನಿ. ನಿನಗೆ ಅನ್ಯಾಯ ಆಗ್ದಿರಂಗೆ ನಾನ್ ನೋಡ್ಕೊಳ್ತೀನಿ. ನನ್ನ ಮಾತಲ್ಲಿ ಕಟ್ಟಾಕಿ ಮೋಸ ಮಾಡ್ದೆ ನೀನು. ಪ್ಲೀಸ್ ಪ್ರೇಮ, ನಾನು ಎಲ್ಲಾನು ಯೋಚನೆ ಮಾಡಿದ್ದು. ನನ್ ಮೇಲಿರೋ ಪ್ರೀತಿನ ಮರೆತ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ನನ್ನ ಪ್ರೀತಿನ ಮರೆಯೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ದಾರಿ ಹುಡುಕ್ತಿದ್ರೆ ಏನಾಯ್ತು? ನನ್ನ ಪ್ರೀತಿನ ಹುಡುಕೊಳ್ಳೋದಕ್ಕೆ ನಾನೇ ದಾರಿ ಹುಡ್ಕೋತೀನಿ. ನಾನೇ ನನ್ನ ಪ್ರೀತಿನ ಕಾಪಾಡ್ ಮತ್ತೆ ನಿನ್ನೆ ಮದ್ವೆ ಆಗ್ತೀನಿ. ಇದು ಮಾತ್ರ ಶತಸಿದ್ಧ. ನನ್ನ ಮಾತಲ್ಲಿ ಕಟ್ಟಾಕಿ ಮೋಸ ಮಾಡ್ದೆ ನೀನು. ನೀನ್ ದಾರಿ ಹುಡುಕ್ತಿದ್ರೆ ಏನಾಯ್ತು? ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನೇ ದಾರಿ ಹುಡ್ಕೋತೀನಿ. ನಾನೇ ನನ್ನ ಪ್ರೀತಿನ ಕಾಪಾಡ್ಕೋತೀನಿ. ಹಲೋ ಸ್ನೇಹ, ಕೂತ್ಕೋ. ನಮ್ಮ ಸಾಹೇಬ್ರೇನೋ ಡೀಪ್ ಥಿಂಕಿಂಗ್ ಅಲ್ಲಿ ಇದಾರಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ರಾಮ್? ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಮ್ಮ ಮದ್ವೆ ಬಗ್ಗೆನಾ? ಅಣ್ಣನ ಮದ್ವೆ ಬಗ್ಗೆ. ನೀನ್ ನಿಮ್ಮ ಅಣ್ಣನ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ರೆ
ನಾನು ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀನು ನನಗೆ ತಾಳಿ ಕಟ್ಟೋ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ರಾಮ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಎಸ್ ಕಮೀನ್. ಸಂಜೀವ್ ಅವ್ರದ್ದು ಲ್ಯಾಬ್ ರಿಪೋರ್ಟ್ ಬಂದಿದೆ ಸರ್. ಕೊಡಿ. ಸಂಜೀವ್ ಮತ್ತೆ ಅವ್ರ ತಾಯಿನ ಒಳಗಡೆ ಕರೀಲ್ಲ ಡಾಕ್ಟರ್? ಶೋರ್, ಕರೀರಿ. ಬನ್ನಿ ಕೂತ್ಕೊಳ್ಳಿ. ಹಾಯ್. ಚೆಕ್ ಮಾಡೋಣ. ನಿಧಾನ ಉಸಿರು ತಗೋ. ಉಸಿರು ಬಿಡು. ಸಂಜೀವ್ಗೆ ಖಂಡಿತ ಆಪರೇಷನ್ ಮಾಡಬೇಕಾಗತ್ತೆ. ಆದ್ರೆ ಆಪರೇಷನ್ಗೆ 3 ಲಕ್ಷ ಖರ್ಚಾಗುತ್ತಲ್ವಾ ಸರ್? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಇವರಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಮೇಲೆ ಹೊಟ್ಟೆಗೂ ಬಟ್ಟೆಗೂ ಕಷ್ಟ ಆಗೋಯ್ತು. ಅಂಥದ್ರಲ್ಲಿ ಅಷ್ಟೊಂದು ದುಡ್ಡನ್ನ ಹೇಗೆ ಸರ್ ಹೊಂದೋದು? ನನಗೇನು ತೋರ್ತಾ ಇಲ್ಲ. ಇವನಿಗೂ ಒಂದು ದೊಡ್ಡ ವಿಷ ಕೊಟ್ಟು ನಾನು ಕುಡಿಬೇಕು ಅಷ್ಟೇ ನನಗೆ ಉಳಿದಿರೋ ದಾರಿ. ಚೇಚೆ, ಹಾಗೆಲ್ಲ ಮಾತಾಡ್ಬಿಡಿ. ನಿಮ್ಮ ಮಗಂಗೆ ಖಂಡಿತ ಆಪರೇಷನ್ ಆಗುತ್ತೆ. ಆಪರೇಷನ್ ಖರ್ಚಿನ ಚಿಂತೆ ನನಗೆ ಬಿಡಿ, ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀನಿ. ಛೇ, ಇವನನ್ನ ಹಾಸ್ಪಿಟಲ್ ಅನ್ಕೊಂಡಿದ್ದಾನೋ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ದಾನೋ ಒಂದು ಅರ್ಥ ಆಗ್ತಾಯಿಲ್ಲ. ನಿಮಗೆ ಪುಣ್ಯ ಬರಲಿ ಡಾಕ್ಟರ್. ಸಿಸ್ಟರ್, ಸಂಜೀವ್ ಆಪರೇಷನ್ಗೆ ಏನೆಲ್ಲ ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಶುರು ಮಾಡ್ಕೊಳ್ಳಿ. ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀನಿ. ಓಕೆ, ಇವ್ರಿಬ್ರನ್ನ ಕರ್ಕೊಂಡೋಗಿ. ಬಾಯ್. ಏನ್ ರಾಮ್, ಇತ್ತೀಚೆಗೆ ಎಲ್ರಿಗೂ ಫ್ರೀ ಸರ್ಜರಿ ಮಾಡ್ತಿದ್ಯಾ? ಸ್ನೇಹ, ನಾನು ಈ ಪ್ರೊಫೆಷನ್ಗೆ ಬಂದಿದ್ದೆ ಜನಗಳ ಸೇವೆ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಲ್ಲ. ನಿನ್ನಷ್ಟು ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ರಾಮ್. ಅದಕ್ಕೆ ನಿನ್ನ ಮೇಲಿನ ಪ್ರೀತಿ ದಿನಕ್ಕೆ ಜಾಸ್ತಿ ಆಗ್ತದೆ. ನಿನ್ನ ಜೊತೆ ಜೀವನ ಪೂರ್ತಿ ಟ್ರಾವೆಲ್ ಮಾಡ್ಬೇಕನ್ನೋ ಆಸೆ ಹೆಚ್ಚಾಗ್ತದೆ. ಸರಿ, ರೌಂಡ್ಸ್ ಹೋಗೋಣವಾ? ಪೇಷಂಟ್ಸ್ ಕಾಯ್ತಾ ಇರ್ತಾರೆ. ಬರೀ ಪೇಷಂಟ್ಸ್ನ ನೋಡ್ತೀಯಾ? ನನ್ನ ಮನ್ಸಲ್ಲಿ ಏನಿದೆ ನೋಡಲ್ವಾ? ನೋಡಿದೆ. ನಿನ್ನ ಮನಸ್ಸಲ್ಲಿ ನಾನೇ ಇದ್ದೀನಲ್ಲ. ಐ ಲವ್ ಯು ರಾಮ್. ಹಲೋ, ರೌಂಡ್ಸ್ ಹೋಗೋಣವಾ? ನಿನ್ ಮೇಲೆ ಯಾವಾಗ ಪ್ರೀತಿ ಆಯ್ತು ಅನ್ನೋದೆ ನಂಗೆ ನೆನಪಿಲ್ಲ ರಾಮ್. ನೆನಪು ಅಂತ ಶುರು ಆಗೋದೆ ನಿನ್ನಿಂದ. ನಿನ್ ಮೇಲಿರೋ ಪ್ರೀತಿಯಿಂದ ನನ್ನ ಕಣ್ಣಲ್ಲಿ ತುಂಬಿರೋ ಜಗತ್ತಿನ ತುಂಬ ನೀನೇ ಇದೆಯಾ. ನನ್ನ ಉಸಿರಲ್ಲಿ ಬೆರ್ತೋಗಿದ್ಯಾ ರಾಮ್. ನೀನಿಲ್ಲದೆ ಇರೋ ಬದುಕನ್ನ ಊಹಿಸ್ಕೊಳ್ಳೋದಕ್ಕೂ ನನ್ನ ಕೈಲಾಗಲ್ಲ. ಹಲೋ ಅಕ್ಕ. ಹೇಳು ಕಾವ್ಯ. ಅಕ್ಕ, ನಾನು ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕೆ?
ನಾನು ನಿನ್ನೆಯಿಂದ ನಿನಗೆ ಕಾಲ್ ಮಾಡ್ತಿದ್ದೀನಿ, ಆದರೆ ನೀನೇನೋ ಕಾಲೇ ಪಿಕ್ ಮಾಡ್ತಿಲ್ಲ. ನನಗಪ್ಪ ಎಲ್ಲ ವಿಷಯನೂ ಹೇಳಿದ್ರು ಕಣೆ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಂಗೆ ಯಾಕೋ ಅಪ್ಪ ಹೇಳ್ತಿರೋದು ಒಪ್ಪಿಗೆ ಆಗ್ತಿಲ್ಲ ಕಣೆ. ನಂಗೇನೋ ಆ ಮಹಾದೇವ ನಿನಗೆ ಸರಿಯಾಗಿರೋ ಜೋಡಿ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಗೊತ್ತು ನೀನು ಅಪ್ಪನ ಮಾತು ಮೀರಲ್ಲ ಅಂತ, ಆದ್ರೆ ಇದು ನಿನ್ ಲೈಫ್ ಪ್ರಶ್ನೆ ಅಕ್ಕ. ನೀನೇ ಡಿಸೈಡ್ ಮಾಡ್ಬೇಕು. ನಿಜ ಹೇಳು, ನಿಮ್ಗೆ ಮಹಾದೇವನ್ ಮದ್ವೆ ಆಗಕ್ಕೆ ಇಷ್ಟ ಇದೆಯಾ?